Yeah, yeah, yeah. Yeah. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ನಾವೆಲ್ಲ ಗೋವಾಕ್ಕೆ ಹೋಗಿದ್ವಿ. ಚರಿದು ಮತ್ತು ಅವ್ರ ಪಪ್ಪಂದು ಇದು ಫಸ್ಟ್ ಗೋವಾ ಟ್ರಿಪ್ಪು. ಸೊ ತುಂಬಾ ಎಕ್ಸೈಟಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಎಲ್ಲ ಬೆಳಗ್ಗೆನೇ ಒಂದು 8 o'clock ಹಂಗೆ ಧಾರವಾಡ ಬಿಟ್ವಿ. ಧಾರವಾಡ ಟು ಗೋವಾ ಸ್ವಲ್ಪ ಹತ್ತಿರ ಆಗುತ್ತೆ, 4.5 hours ಜರ್ನಿ ಆಗುತ್ತೆ. ಗೋವಾಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ನುಗ್ಗೆಕೆರೆ ಆಂಜನೇಯಂಗೆ ಹೋಗಿದ್ವಿ. ಅವತ್ತು ಶನಿವಾರ ಆದ್ದರಿಂದ ನಾವು ಫಸ್ಟ್ ಆಂಜನೇಯನ ದರ್ಶನ ಮಾಡಿಕೊಂಡು ಆಮೇಲೆ ಗೋವಾದ ಕಡೆ ಹೋಗ್ವಿ. ತುಂಬ ಜನ ಗೊತ್ತಿರ್ಬೋದು, ಈ ಸ್ಥಳ ತುಂಬಾ ಫೇಮಸ್ಸು, ನುಗ್ಗೆಕೆರೆ ಆಂಜನೇಯ. ಇಲ್ಲಿ ಸ್ಪೆಷಾಲಿಟಿ ನೀವು ನೋಡ್ಬೋದು, ಆಂಜನೇಯಂದು 2 ಕಣ್ಣು ಕಾಣಿಸ್ತಾ ಇದೆ ಅಲ್ಲಿ. ಸೊ ಅದೇ ಇಲ್ಲಿ ಸ್ಪೆಷಾಲಿಟಿ. ತುಂಬ ಜನ ಇಲ್ಲಿಗೆ ನಡ್ಕೋತಾರೆ. ತುಂಬಾ ರಶ್ ಇತ್ತು, ಸಖತ್ ರಶ್ ಇತ್ತು, ನೀವು ನೋಡ್ಬೋದು. ಆ್ಯಂಡ್ ಇದೇ ನೋಡಿ ನುಗ್ಗೆಕೆರೆ. ಆಂಜನೇಯನ ದರ್ಶನ ಎಲ್ಲ ಮಾಡಿಕೊಂಡು ನಾವು ಗೋವಾ ಕಡೆ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು, ರೋಡ್ ಅಕ್ಕಪಕ್ಕ ಫುಲ್ ಮರಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. 10:30 ಅಷ್ಟೊತ್ತೆ ಎಲ್ಲರಿಗೂ ಹಸುವಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಇಡ್ಲಿ ಮಾಡ್ಕೊಂಡು ಹೋಗಿದ್ವಿ. ಇಡ್ಲಿ ಚಟ್ನಿನ ನಾವೆಲ್ಲರೂ ಕಾಡೊಳಗೆ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ಸೊ ಎಲ್ಲರೂ ಇಡ್ಲಿ ಚಟ್ನಿ ತಿಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಥರ ಎಲ್ಲೋ ಹೊರಗಡೆ ಹೋದಾಗ ಒಂದು ಸ್ವಲ್ಪ ನಿಲ್ಲಿಸಿ ಅಲ್ಲೇ ತಿಂಡಿ ತಿಂದು ಹೋಗೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ತಿಂಡಿ ತಿಂದು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಗೋವಾ ಬಂದೇ ಬಿಡ್ತು. ಸೊ ನೋಡ್ಬೋದು ನೀವು ಎಷ್ಟು ಗ್ರೀನರಿಯಾಗಿ ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಆ್ಯಂಡ್ ಇದು ನೋಡಿ ಬ್ರಿಡ್ಜ್ ಗೋವಾದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಹೊತ್ತು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಸಖತ್ತಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ. ಸೊ ನಾವು 1 ಗಂಟೆ ಅಷ್ಟೊತ್ತಿಗೆಲ್ಲ 1:30 ಅಷ್ಟೊತ್ತಿಗೆಲ್ಲ ನಾವು ರೂಮ್ ತಲುಪಿದ್ವಿ. ಡೆಲ್ಟಿನ್ ಸೂಟ್ಸ್ ಅಂತ ಹೋಟೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಅಸ್ಥೆಟಿಕ್ ಅಪಿಯರೆನ್ಸ್ ಆಗಿರ್ಬೋದು, ಆಮೇಲೆ ರೂಮ್ ಸರ್ವೀಸಿಂಗ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ನೋಡಿ, ನನ್ನ ರೂಮ್ನ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಎಂಟ್ರಿ ಆದ ತಕ್ಷಣ ಈ ಥರ ಹಿಂಗೆ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕಂಪಲ್ಸರಿ ಮಾಸ್ಕ್ ಹಾಕಬೇಕು. ಆಮೇಲೆ ಸ್ಯಾನಿಟೈಸರ್ಸ್ ಅಲ್ಲೇ ಸ್ವಲ್ಪ ದೂರಕ್ಕೆ ಇಟ್ಟಿರ್ತಾರೆ. ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಕ್ವೈಟ್ ಗುಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಹೋಟೆಲ್ಲು. ನಾವಿದ್ದಿದ್ದು 7 ಜನ. ನಾವು 3 ರೂಮ್ನ ಬುಕ್ ಮಾಡಿದ್ವಿ ಇಲ್ಲಿ. ಸೊ ಇದೇ ನೋಡಿ ರೂಮು. ಇದು ಫಸ್ಟ್ ಎಂಟ್ರಿ ಆದ ತಕ್ಷಣ ಈ ಥರ ವ್ಯೂ ಕಾಣಿಸುತ್ತೆ. ಇಲ್ಲಿ ಪಕ್ಕದಲ್ಲೇ ಒಂದು ಕಬೋರ್ಡ್ ಇದೆ. ಸೊ ನಮ್ಮದು ಬಟ್ಟೆ ಅಥವಾ ಲಗೇಜ್ ಅದೇನಾದ್ರು ಇಟ್ಕೊಳ್ಳೋ ಥರ. ಆ್ಯಂಡ್ ಅಯನ್ ಮಾಡೋಕ್ಕೆ ಒಂದು ಸ್ಟ್ಯಾಂಡ್ ಮತ್ತು ಅಯನ್ ಬಾಕ್ಸ್ ಎಲ್ಲ ಇದ್ರೊಳಗೇ ಇಟ್ಟಿದ್ರು. ಲಾಂಡ್ರಿ ಬ್ಯಾಗ್ ಅದೆಲ್ಲ ಇಲ್ಲೇ ಇಟ್ಟಿದ್ರು. ಆ್ಯಂಡ್ ಈ ಕಡೆ ಸೈಡ್ ಬಂದರೆ ಇಲ್ಲಿ ಒಂದು ಪುಟಾಣಿ ಕಿಚನ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಕೆಚಲ್ಲು ಮತ್ತು ಒಂದು 2 ಸ್ಟವ್ ಇದೆ. ಸೊ ಒಂದು ಸಿಂಕ್ ಇದೆ. ಆ್ಯಂಡ್ ಸಣ್ಣದಿದ್ರು ಎಲ್ಲ ಇದೆ ಅದರಲ್ಲಿ. ಕೆಳಗಡೆ ಎಲ್ಲ ಫ್ರಿಡ್ಜ್ ಎಲ್ಲ ಇತ್ತು, ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಆ್ಯಂಡ್ ಇದೊಂದು ಪುಟಾಣಿ ಸ್ಟಡಿ ಟೇಬಲು. ಸೊ ನಾವೇನಾದರೂ ವರ್ಕ್ ಮಾಡೋದೇನಾದರೂ ಇದ್ದರೆ ಇಲ್ಲೇ ಮಾಡ್ಕೊಳ್ಳೋ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದರೆ ಇದು ಟಿ ವಿ ಏರಿಯಾ. ಸೊ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡಿ ಸ್ವಲ್ಪ ಹೊತ್ತು ಚಿಲ್ ಮಾಡ್ಬೋದು ರಾತ್ರಿ ಹೊತ್ತು.
ಆ್ಯಂಡ್ ಕಾಟ್ ನೋಡಿ ಎಷ್ಟು ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಈ ಥರ ನಾನು ಅನ್ಕೋತಾ ಇದ್ದೆ, ನಾನು ನೆಕ್ಸ್ಟ್ ಏನಾದರೂ ಮನೆ ಕಟ್ಸಿದ್ರೆ ಈ ಥರ ಕಾಟ್ ಮತ್ತು ಈ ಥರ ಕರ್ಟನ್ಸ್ ಎಲ್ಲ ಹಾಕಬೇಕು ಅಂತ. ಸೊ ನಂಗೆ ಅದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲ್ಯಾಂಪ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ, ಪೇಂಟಿಂಗ್ಸ್ ಆಗಿರ್ಬೋದು, ನಂಗೆ ಪ್ರತಿಯೊಂದು ಇಷ್ಟ ಆಯಿತು ಅಲ್ಲಿ. ಅಲ್ಲೇ ಪಕ್ಕದಲ್ಲಿ ಒಂದು ಪುಟಾಣಿ ಬಾಲ್ಕನಿ ಇದೆ. ನನಗೇನು ಬೇಜಾರಾಯಿತು ಅಂದರೆ ನನಗೆ ಏನು ಪೂಲ್ ವ್ಯೂ ಸಿಗಲಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ಓಕೆ, ಚಿಕ್ಕದಾಗಿ ಬಾಲ್ಕನಿ ಇತ್ತು. ಆ್ಯಂಡ್ ಆವತ್ತಿನ ದಿನ ನೈಟ್ ತುಂಬ ಎಂಜಾಯ್ ಮಾಡಿದ್ವಿ ನಾವು ಇಲ್ಲಿ ಈ ಏರಿಯಾದಲ್ಲಿ. ಎಸ್ಪೆಷಲಿ ಚಂದ್ರ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತು. ಆ್ಯಂಡ್ ಬಾಲ್ಕನಿ ಸೈಡಿಂದ ನಿಂತ್ಕೊಂಡು ನೋಡಿದರೆ ಈ ಥರ ಒಂದು ಮಿರರ್ ಕಾಣಿಸುತ್ತೆ. ತುಂಬಾ ದೊಡ್ಡ ಮಿರರ್ ಇದೆ, ನೀವು ನೋಡ್ಬೋದು. ಸೊ ಈ ವ್ಯೂ ನೋಡಿ. ಇಲ್ಲಿ ನಾನು ತಲೆ ಸ್ನಾನ ಮಾಡಿ ಹೇರ್ ಡ್ರೈ ಮಾಡ್ಕೋತಾ ಇದ್ದೀನಿ. ಬಾತ್ರೂಮು ಸುಮ್ಮನೆ ಹಾಗೆ ತೋರಿಸ್ತೀನಿ. ಆ್ಯಂಡ್ ನಾವು ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ಮಾಡಿಕೊಂಡು ನಾವು ಸಂಜೆ ಸನ್ಸೆಟ್ ನೋಡೋಣ ಅಂತ ಬೀಚಿಗೆ ಹೋಗಿದ್ವಿ. ಸಂಜೆ ಹೊತ್ತು ಆ ಅಲೆಗಳು ಮತ್ತು ಸೂರ್ಯನ ಕಿರಣ ಮತ್ತು ಸೂರ್ಯ ನೋಡ್ಬೋದು ನೀವು, ಇಷ್ಟು ಚೆನ್ನಾಗಿ ರೌಂಡಿಗೆ ರೆಡ್ ಕಲರ್ ಕಾಣಿಸ್ತಾ ಇದ್ದಾನೆ. ಆ್ಯಂಡ್ ಅಲ್ಲೆಲ್ಲ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ. ಆ್ಯಂಡ್ ಗಾಳಿ, ಆ ಸೌಂಡ್, ಅಲೆಗಳ ಸೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತಲ್ವ. ಅಷ್ಟು ಚೆನ್ನಾಗಿರೋ ಸ್ಪಾಟಿಗೆ ಹೋದ್ಮೇಲೆ ಫೋಟೋಸ್ ತಗೊಳ್ದಲ್ಲೇ ಇರ್ತೀವ. ಸೊ ಒಂದಿಷ್ಟು ಫೋಟೋ ಸೆಷನ್ಸು ಆಯಿತು. ನಾವು ಮತ್ತೆ ರೂಮಿಗೆ ಹೋಗಿ ರೆಡಿಯಾಗಿ ಮತ್ತು ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸಿಗೆ ಹೋಗಬೇಕಂದ್ರೆ ಈ ಥರ ಒಂದು ಚಿಕ್ಕ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ನದಿ ಮಧ್ಯ ಒಂದು ದೊಡ್ಡ ಶಿಪ್ ಇರುತ್ತೆ, ಅದು ನಾವು ತೋರಿಸ್ತೀನಿ ನೋಡಿ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಈ ಥರ ಚಿಕ್ಕ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನೋಡಿ, ಇದೇ ಡೆಸ್ಟಿನೇಷನ್ನು ಡೆಲ್ಟಿನ್ ರಾಯ್ಲೆ ಅಂತ. ಸೊ ಇಲ್ಲಿ ರೆಸ್ಟೋರೆಂಟು, ಬಾರು ಮತ್ತು ಎಂಟರ್ಟೈನ್ಮೆಂಟ್, ಬೇಸಿಕಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಗೇಮಿಂಗ್ ಎಲ್ಲ ಇರುತ್ತೆ. ನಾವು ನೋಡಿ ಇಳಿದು ಹೋಗ್ತಾ ಇದ್ದೀನಿ, ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಚಿಕ್ಕ ಬೋಟ್ ಇದೆ ನೋಡ್ಬೋದು. ಸೊ ಇಲ್ಲಿ ಇಳಿದ್ಬಿಟ್ಟು ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ಇದು ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು, ಈ ಥರ ನಾವು ಯಾವತ್ತೂ ಹೋಗಿರಲಿಲ್ಲ. ಆ್ಯಂಡ್ ಇಲ್ಲಿ ಜಾಸ್ತಿ ನ್ಯೂಲಿ ಮ್ಯಾರಿಡ್ ಕಪಲ್ಸೇ ಬರ್ತಾರೆ, ತುಂಬ ಜಾಸ್ತಿ ಹೊಸದಾಗಿ ಮದುವೆ ಆದವರೇ ಜಾಸ್ತಿ ಬರ್ತಾರೆ ಎಂಜಾಯ್ ಮಾಡೋಕ್ಕೆ. ಇಲ್ಲಿ 4 ಫ್ಲೋರ್ಸ್ ಇದೆ, 4 ಫ್ಲೋರ್ಸ್ಗಳು. ಒಂದೊಂದು ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ ಸಣ್ಣ ಮಕ್ಕಳಿಗೆಲ್ಲ ಕರ್ಕೊಂಬಂದಿರ್ತಾರಲ್ಲ ಅವ್ರಿಗೆ ಆಡೋಕ್ಕೆ ಆ ಥರದ್ದೆಲ್ಲ ಇರುತ್ತೆ. ಸೆಕೆಂಡು ಮತ್ತು ಥರ್ಡ್ ಫ್ಲೋರು ಈ ಥರ ಆಟಗಳು, ಗೇಮಿಂಗ್ ರೂಮ್ಗಳೆಲ್ಲ ಇರುತ್ತೆ. ಆ್ಯಂಡ್ 4th ಫ್ಲೋರಲ್ಲಿ ಲೈಕ್ ಏನಾದ್ರು ಡ್ರಿಂಕ್ಸ್ ಮಾಡೋರು, ಆ ಥರ ಬಾರ್ಗಳು, ಆ ಥರ ಎಲ್ಲ ಇರುತ್ತೆ. ಆ್ಯಂಡ್ ಇಲ್ಲಿ ರೆಸ್ಟೋರೆಂಟ್ಸ್ ಕೂಡ ಇದೆ. ಸೆಕೆಂಡ್ ಫ್ಲೋರು ಮತ್ತು ಫುಲ್ ಲಾಸ್ಟ್ 4th ಫ್ಲೋರಲ್ಲಿ ರೆಸ್ಟೋರೆಂಟ್ಸ್ ಇರುತ್ತೆ, ಚಾಟ್ಸ್ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಊಟ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಬಂದುಬಿಟ್ಟು VIP ಓನ್ಲಿ ಅಂತ. ಇದು 4th ಫ್ಲೋರಲ್ಲಿದೆ, ಓನ್ಲಿ ಫಾರ್ VIPಸು, ಫಿಲ್ಮ್ ಆ್ಯಕ್ಟರ್ಸ್, ಸೆಲೆಬ್ರಿಟೀಸ್ ಎಲ್ಲ ಬರ್ತಾರಲ್ಲ, ಸೊ ಅವರಿಗೆಲ್ಲ ಎಂಟ್ರಿ ಇರುತ್ತೆ. ಮತ್ತು ಅಲ್ಲಿ ಮೆಂಬರ್ ಆಗಿರ್ತಾರಲ್ಲ, ಸೊ ಆ ಮೆಂಬರ್ಗೆ ಇಲ್ಲಿ ಎಂಟ್ರಿ ಇರುತ್ತೆ.
ನಾವಿವಾಗ ಕೊನೆ ಫ್ಲೋರಿಗೆ ಹೋಗ್ತಾ ಇದ್ದೀವಿ, ಅಂದರೆ 4th ಫ್ಲೋರು. ಸೊ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಸುತ್ತ ನೀರು ಆ್ಯಂಡ್ ದೊಡ್ಡ ದೊಡ್ಡ ಬೋಟ್ಸ್ಗಳೆಲ್ಲ ಇರುತ್ತೆ. ಸೊ ಇಲ್ಲಿ ಲೈಟಿಂಗ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನೆಲ್ಲ ನೋಡಿಕೊಂಡು ಹಾಡು ಕೇಳಿಕೊಂಡು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ತಿನ್ಕೊಂಡು ಆರಾಮಾಗಿ ಏನು ಆ ವೆದರು ಮತ್ತು ಸುತ್ತ ನೀರು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹಾಡು ಕೇಳ್ಕೊಂಡು ಎಂಜಾಯ್ ಮಾಡ್ಬೋದು. ಸ್ಟೇಜ್ ಹಿಂದೆ ಈ ಥರ ಫುಡ್ಡೆಲ್ಲ ಇಟ್ಟಿದ್ರು. ಸೊ ಈ ಕಡೆ ಸೆಕ್ಷನ್ ಬಂದು ನಾನ್ ವೆಜ್ಜು, ಆ ಕಡೆ ಸೆಕ್ಷನ್ ಬಂದು ವೆಜ್ಜು, ಆ ಥರ ಸಪ್ರೇಟ್ ಮಾಡಿದರು. ಆ್ಯಂಡ್ ಆ ಕಡೆ ನೋಡ್ತಾ ಇದ್ದೀರಲ್ಲ ಅಲ್ಲಿ ಬಾರ್ ಇದೆ. ಸೊ ಇಲ್ಲಿ ಚಾಟ್ಸ್ ಎಲ್ಲ ಸಿಗುತ್ತೆ. ಈ ಥರ ಪಾವ್ ಬಜ್ಜಿ ಮತ್ತು ನಾನು ಏನದು ದಹಿ ಪೂರಿ ತೊಗೊಂಡಿದ್ದೆ. ಸೊ ಅವರು ಪಾವ್ ಬಜ್ಜಿ ತೊಗೊಂಡಿದ್ರು. ಚಾಟ್ ಸಿಗುತ್ತೆ ಮತ್ತು ಫುಡ್ಡೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಡೆಸರ್ಟ್ಸ್ ಎಲ್ಲ ಇಟ್ಟಿದ್ರು. ಇಷ್ಟೆಲ್ಲ ಫುಡ್ ಇತ್ತು. ಇದೆಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ನಾನ್ ವೆಜ್ ಐಟಮ್ಸು. ಇದು ಬಂದು ಸಲಾಡ್ ಸೆಕ್ಷನ್ನು. ಈ ಥರ ಡ್ಯಾನ್ಸರ್ಸ್ ಬಂದು ಡ್ಯಾನ್ಸ್ ಮಾಡ್ತಾರೆ. ದೇ ಆರ್ ವೆರಿ ಗುಡ್ ಡ್ಯಾನ್ಸರ್ಸ್. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಈ ಫ್ಲೋರ್ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರು. ಇಲ್ಲಿ ತುಂಬ ಪಿಕಪ್ ಡ್ರಾಪಿಗೆ ನಮಗೆ ಅಂದರೆ ಆ ಹೋಟೆಲಿಂದ ಕಾರ್ ಬರುತ್ತೆ. ಸೊ ನಾವು ಅದರೊಳಗೆ ಹೋಗೋದು ಮತ್ತು ವಾಪಸ್ ಹೋಗೋದು ಅದರೊಳಗೆ ಇರುತ್ತೆ. ಸೊ ನಾವು ಡೆಲ್ಟಿನ್ ಸೂಟ್ಸ್ಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಒಂದು 10-15 ಆಗಿತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ನಮಗೆ ಹೋಟೆಲಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು. ಸೊ ನಾವು ಒಂದು 7:30-8 o'clock ಅಷ್ಟೊತ್ತಿಗೆ ನಾವು ಬ್ರೇಕ್ಫಾಸ್ಟ್ಗೆ ಹೋಗಿದ್ವಿ. ಸೊ ತುಂಬ ಪ್ಲೇಸಸ್ ಕವರ್ ಮಾಡೋದಿತ್ತು. ಹಾಗಾಗಿ ಇಲ್ಲಿ ನೋಡಿದರೆ
ಸಖತ್ತು ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇತ್ತು. ಆ್ಯಂಡ್ ಇಲ್ಲಿ ಸರ್ವಿಸ್ ಹೆಂಗಿತ್ತು ಅಂತಂದರೆ ಸೆಲ್ಫ್ ಸರ್ವಿಸೇ, ಬಟ್ ನಾವು ಹಾಕ್ಕೊಳ್ಳೋ ಥರ ಇರಲಿಲ್ಲ. ನಾವು ಯಾವ್ದು ಬೇಕು ಅಂತ ಕೇಳಿದರೆ ಅವರೇ ನಮಗೆ ಪ್ಲೇಟ್ಗೆ ಹಾಕಿ ಕೊಡ್ತಾಯಿದ್ರು. ಸೊ ನನಗೆ ಇಟ್ಸ್ ಕ್ವೈಟ್ ಹೈಜೀನ್ ಅಂತ ಅನ್ನಿಸ್ತು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಇಟ್ಟಿದ್ರು ಮತ್ತು ಎಷ್ಟು ನೀಟಾಗಿ ಅರೇಂಜ್ ಮಾಡಿದರು. ಮತ್ತು ನಮಗೆ ಯಾವ ಥರ ಡಿಶ್ ಬೇಕು, ಉಪ್ಪಿಟ್ಟು, ಇಡ್ಲಿ, ದೋಸೆ, ಪೂರಿ, ಸಾಗು, ದೋಕ್ಲಾ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಥರ ವೆರೈಟೀಸು ಇತ್ತು. ಮತ್ತು ಸೀರಿಯಲ್ಸು ಇತ್ತು. ಸೊ ನನಗಂತೂ ಸಖತ್ ಎಂಜಾಯ್ ಮಾಡಿದೆ. ನಾನೊಂದು 2-3 ಥರ ವೆರೈಟೀಸು ಬ್ರೇಕ್ಫಾಸ್ಟ್ ಮಾಡಿದೆ. ಆ್ಯಂಡ್ ನಮಗೇನಾದ್ರು ದೋಸೆ ಬೇಕು ಅಂತಂದರೆ ಅಲ್ಲಿ ಹೇಳಬೇಕು. ಸೊ ಅವಾಗೇ ಬಿಸಿ ಬಿಸಿ ದೋಸೆ ಮಾಡಿಕೊಡ್ತಾರೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಹೊರಗಡೆ. ಸೊ ಅಲ್ಲೂ ಸೀಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ, ಅಲ್ಲೂ ಕೂತ್ಕೊಂಡು ತಿನ್ಬೋದು. ಯಮ್ ಯಮ್ ಚರಿ. Ajji, where are you? Yum yum. ಏನದು? ಸುಯಿ ಆಡ್ತಾ ಇದು. ಓಕೆ, ಹಂಗೆ ಮಾಡಬಾರ್ದು, ತಿನ್ನಬೇಕು. ಈಟ್ ಸರಿ, ಈಟ್ ಇಟ್. ಇಟ್ಸ್ ಓಕೆ. ಕುಕ್ಕಿ. ಹಾಂ, ನೀರಾ? ಏನದು? ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚರಿಗೂ ಲೈಟಾಗಿ ತಿನ್ನಿಸಿ ಒಂದು 8:30 ಅಷ್ಟೊತ್ತಿಗೆ ನಾವು ಮತ್ತೆ ರೂಮ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಮತ್ತು ಬೆಳಗ್ಗೆ ನಾವು ಬೀಚ್ಗೆ ಹೋದ್ವಿ. ಯಾಕೆಂದರೆ ಹಿಂದಿನ ದಿನ ನಾವು ಜಸ್ಟ್ ಸನ್ಸೆಟ್ ನೋಡ್ಕೊಂಡು ಬಂದಿದ್ವಿ, ಬೀಚಲ್ಲಿ ಆಟಾಡಿ ಎಂಜಾಯ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಬೀಚಿಗೆ ಹೋದ್ವಿ. ನೋಡ್ಬೋದು ಚರಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಲಾಸ್ಟ್ ಟೈಮ್ ನೀವು ನೋಡಿದರೆ USA ಬೀಚಿಗೆ ಅವಳು ಫಸ್ಟ್ ಬೀಚ್ ಅದೇನೆ, ಅಲ್ಲಿ ಕರ್ಕೊಂಡೋದಾಗ ಫುಲ್ ಹೆದರ್ಕೊಂಡು ಓಡೋಗ್ತಾ ಇದ್ಲು. ಬಟ್ ಇಲ್ಲಿ ಅವಳು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ಲು. ನಾವು ಫ್ಯಾಮಿಲಿ ಎಲ್ಲ ಬೀಚ್ಗೆ ಹೋಗಿರಲಿಲ್ಲ, ಅಂದರೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಜೊತೆ ಹೋಗೋಕ್ಕಾಗಿರಲಿಲ್ಲ. ಬಟ್ ಈ ಸತಿ ಮಾತ್ರ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ನಾವು ಬಾಲೆಲ್ಲ ತೊಗೊಂಡೋಗಿ ಬೀಚಲ್ಲೇ ವಾಲಿಬಾಲ್ ಆಡ್ತಾಯಿದ್ವಿ. ಚರಿ ಮತ್ತು ನನ್ನ ಹಸ್ಬೆಂಡು ಮತ್ತು ಅವ್ರ ತಮ್ಮಂದರು, ಪಪ್ಪ, ಅಮ್ಮ ಎಲ್ಲರ ಜೊತೆ ಮತ್ತು ಅಜ್ಜಿನೂ ಕರ್ಕೊಂಡೋಗಿದ್ವಿ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿ ಬೀಚಲ್ಲಿ ಆಟ ಆಡಿದ್ವಿ. ನಾವು ಸ್ವಲ್ಪ ಬೆಳಗ್ಗೆನೇ ಹೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ. ಆ್ಯಂಡ್ ಬಿಸಿಲು ಸ್ವಲ್ಪ ಕಮ್ಮಿ ಇತ್ತು. ಬಟ್ ಹೋಗ್ತಾ 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 ಸಖತ್ತು ಬಿಸಿಲಾಯಿತು. ಆ್ಯಂಡ್ ನಾವೆಲ್ಲರೂ ತುಂಬಾ ಟ್ಯಾನ್ ಆದ್ವಿ.
ಸೊ ನೋಡಿದ್ರಲ್ಲ, ಇದು ಪಾರ್ಟ್ 1. ಸೊ ನಾನು ಪಾರ್ಟ್ 2 ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.